ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗು ಹೇಗೆಲ್ಲ ಹೋಗುತ್ತಂತ ನೋಡೋಣ. ನಾವು ನಿನ್ನೆ ನಮ್ಮ ಕಪಿಶನ್ನೇ ಕರ್ಕೊಂಡು ಹೊಲ್ಕೆ ಹೋಗಿದ್ನಲ್ರಿ. ಹೊಲ್ಕೆ ಹೋಗಿ ಬರಬೇಕಾದ್ರೆ ಅಲ್ಲಿ ನಮ್ಮ ಮಾಮನವ್ರ ಹೊಲ್ದಾಗ ಮಾವಿನಕಾಯಿ ಹರ್ಕೊಂಬಂದಿದ್ವಲ್ಲ, ಆ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕಿದ್ರೆ ಆಯ್ತು ಅಂತಂದು ಬೆಳಗ್ಗೆನೆ ಅದರದ್ದು ಮೇಲ್ಗಡೆ ತುಂಬಿರುತ್ತಲ್ರಿ, ತುಂಬ ಎಲ್ಲ ಕಟ್ ಮಾಡಿ ತೊಳೆದು ಇಲ್ಲಿ ಸ್ವಲ್ಪ ನೀರು ತೊಳೆದಿರ್ತೀವಲ್ರಿ, ಹಂಗಾಗಿ ನೀರು ಆರ್ಲಿ ಅಂತಂದು ಎಲ್ಲ ಹಾಕಿದ್ದೆ. ನಮ್ಮ ಸಂಪೆ ಏನಂದ, ನಾನು ಕಡಿತೀನಿ ಅಂತಂದ. ಆಮೇಲೆ ಕಡೆಂತಿ ಇವಾಗ ನೀಟಾಗಿ ಮಾವಿನಕಾಯಿ ಒರ್ಸನ್ ಬಾ ಅಂತ ಹೇಳಿದೆ. ಹಂಗಾಗಿ ಅವ ಒರ್ಸಕತ್ತಿದ್ನ. ಅವ ಅಷ್ಟು ಸುಲಭವಾಗಿ ಒರ್ಸಕ್ಕೆ ಬರಲಿಲ್ಲರಿ. ಅವನು ಒರ್ಸಿಂದ ಯಾರ ಕಡೆ ಕೊಡ್ಬಾರ್ದು ನೋಡು, ನಾನು ಕಡಿತೀನಿ ಅಂತ ಹೇಳಿದೆ. ಹಂಗಾಗಿ ಆಯಿತು ನೀನ ಕಡೆಂತಿ ಬಾ ಅಂತ ಹೇಳಿದೆ. ಅವನು ಒಂದು 4 ಕಡಿದು ಹೋದ್ನರಿ. ಇವಾಗ ನಾ ಕಡೆಗತ್ತಿದ್ನೆ. ಫಸ್ಟ್ ಟೈಮ್ ರೀ ನಾನು ಮಾವಿನಕಾಯಿನ ಕಡಿಯೋದು. ಅದು ನನಗೆ ಕಡಿಯೋಕೆ ಬರಲಿಲ್ಲ. ಒಳಗಡೆ ಚಿಪ್ ಅಂತಾರೋ ಅಥವಾ ಇದು ಗೊಟ್ಟ ಅಂತೀವ್ರಿ ನಮ್ಮ ಕಡೆ. ಆ ಗೊಟ್ಟೆ ಎಲ್ಲ ಪೀಸ್ ಆಗತ್ತಿತ್ತು. ಬಟ್ ನನಗೆ ಅದು ಯಾವ ರೀತಿ ಕಡಿಯೋದಂತ ಗೊತ್ತಾಗಲಿಲ್ಲ. ಅವ ನಮ್ಮ ಮಾಮನ ಮಗ ಬಂದು ಕಡ್ದು ಕೊಡ್ತೀನಿ ಅಂತ ಹೇಳಿದ್ದ. ಒಂದು ನೈಟ್ ಆಗಿದ್ರೆ ಬರ್ತಿದ್ದ. ನಾವು ಬೆಳಗ್ಗೆನೆ ಕಟ್ ಮಾಡಕತ್ತಿದ್ವಲ್ರಿ, ಹಂಗಾಗಿ ನಾ ಯಾರನ್ನೂ ಕರೀಲಿಲ್ಲ. ನಾನೇ ಹೆಂಗೆ ಬರುತ್ತೆ ಹಂಗೆ ಕಟ್ ಮಾಡಿದ್ರೆ ಆಯ್ತು ಅಂತಂದು ಕಟ್ ಮಾಡಕತ್ತಿದ್ದೆ. ಊರಿಗೆ ಹೋಗೋದೊಂದು ನಾವು ಇವತ್ತು ಊರಿಗೆ ಹೋಗೋದೊಂದಿತ್ತಲ್ರಿ, ಹಂಗಾಗಿ ಬೆಳಗ್ಗೆನೆ ಕಟ್ ಮಾಡಕತ್ತಿದ್ದೆ. ಅಲ್ಲಿ ಸಾಸಿವೆ ಹುರಿದು ಹರಕಿಟ್ಟಿದ್ನೆ. ಅದು ಸಾಸಿವೆನ ನಾನು ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಕಡಿಯೋದಿತ್ತು, ಹಂಗಾಗಿ ನಾನು ಸ್ವಲ್ಪ ಮಾವಿನಕಾಯಿ ಕಡಿತೀನಿ, ನೀನು ಸ್ವಲ್ಪ ಮಿಕ್ಸಿಗೆ ಕೊಡುವ ಅಂತಂದು ನನ್ನ ಅಕ್ಕನ ಮಗಳಿಗೆ ಹೇಳಿದ್ನೆ. ಹಂಗಾಗಿ ಅವಳು ಮಿಕ್ಸಿ ಮಾಡಕತ್ತಿದ್ಲು. ಅವಾಗೆಲ್ಲ ಸಾಸಿವೆನ ಮಿಕ್ಸಿ ಮಾಡ್ತಿದ್ದಿಲ್ರಿ, ಇವಾಗ ಸಾಸಿವೆನ ಮಿಕ್ಸಿ ಮಾಡ್ತಾರೆ ನೋಡ್ರಿ. ನಮ್ಮ ಶ್ರಾವಣಿ ಎಷ್ಟು ನಾಟಕ ಮಾಡ್ತಾಳ. ಅಲ್ಲಿ ಅರಣ್ಣ ಏನ ಅಂದಂತಂದು ಅರಣ್ಣಗ ಬೈಯಾಕತ್ತಾಳ ಆಕಿ. ಸಾಸಿವೆ ಚೆಲ್ಲುತ್ತಾ ಕೊಡು, ನಾ ಹಿಡ್ದು ಹಾಕ್ತೀನಿ ಅಂದ್ರೆ ಅವಳಿಗೆ ಕೊಡೋಕೆ ಇಲ್ಲ. ಅವಾಗ ಸಾಸಿವೆನ ಎಲ್ಲ ಇದು ಏನ್ರಿ ಬಿಸಿ ಕಲ್ಲು ಬರುತ್ತಲ್ಲ, ಬಿಸಿ ಕಲ್ಲೊಳಗೆ ಬೀಸಿ ಸಾಸಿವೆ ಹಾಕ್ತಿದ್ರು. ಬಟ್ ಇವಾಗೆಲ್ಲ ಬೀಸೋದು ಯಾರು ತೊಂದರೆ ತೊಗೊಳೋದಿಲ್ರಿ. ಮಿಕ್ಸಿ ಒಳಗೆ ಗ್ರೈಂಡರ್ ಅನ್ಸ್ಬಿಟ್ರೆ ಮುಗಿದು ಹೋತು, 2 ನಿಮಿಷನಾಗ ಎಲ್ಲ ಗ್ರೈಂಡ್ ಆಗಿ ಹೋಗುತ್ತೆ. ನಮ್ಮವ್ವ ಹೇಳಿದ್ಲು ಬೇಡ, ನಾನು ಇದ್ರಾಗ ಬಿಸಿ ಕಲ್ಲೊಳಗೆ ಬೀಸ್ತೀನಿ ಅಂತಂದು. ನಾ ಹೇಳಿದೆ ಬೇಡ ಬಿಡವ್ವ, ಅದನ್ನೆಲ್ಲಿ ಇವಾಗ ಬೀಸ್ಕೊಂತ ಕುಂದಿರ್ತಿ, ನಾನು ಮಿಕ್ಸಿ ಒಳಗನ ಸ್ವಲ್ಪ ತರಿಯಾಗಿ ಹಾಕ್ತೀನಿ ಅಂತ ಹೇಳಿದೆ. ಹಂಗಾಗಿ ನನ್ನ ಮಗಳಿಗೆ ಹೇಳಿದ್ದೆ ಸ್ವಲ್ಪ ತರಿಯಾಗಿ ಹಾಕು ಅಂತಂದು. ಇಲ್ಲಿ ನಮ್ಮ ಮನ್ಯಾಗ ಸಣ್ಣ ಉಪ್ಪು ಬಳಸೋದಿಲ್ಲಲ್ರಿ, ಹಂಗಾಗಿ ಕಲ್ಲು ಉಪ್ಪಿತ್ತು. ಕಲ್ಲುಪ್ಪು ಜಲ್ದಿ ಕರಗೋದಿಲ್ಲ ಎಣ್ಣೆ ಒಳಗಂತಂದು ಸ್ವಲ್ಪ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳಕತ್ತೀನಿ. ನಮ್ಮ ಶ್ರಾವಣಿ ಹೇಳಕತ್ತಿದ್ಲು, ನೀವು ಇದನ್ನು ಕೂಡ ಮಿಕ್ಸಿ ಮಾಡ್ತೀನಿ ಅತ್ತಿ ಅಂತಂದು. ಓನುವ ಅದನ್ನು ಕೂಡ ಮಿಕ್ಸಿ ಮಾಡ್ಬೇಕಂತಂದು ಅವಳು ಹೇಳಕತ್ತಿದ್ಲು. ಹಾಗಾದ್ರೆ ಉಪ್ಪನ್ನ ನಾ ಮಿಕ್ಸಿ ಮಾಡ್ತೀನಿ ಕೊಡು ಅಂತಂದು. ಅಲ್ಲಿ ನಮ್ಮ ಅರ್ಪಿತ ಏನಂದ್ಲು, ಬೇಡ ಅದು ಕರೆಂಟು ಮಿಕ್ಸಿ ಮಾಡೋಕ್ಕಾಗಲ್ಲ, ಭಾಳ ಸುಡುತ್ತದೆ ಅಂತಂದು. ಇವಾಗ ನೋಡ್ರಿ ಉಪ್ಪು ಮತ್ತು ಸಾಸಿವೆ ಎಲ್ಲ ಮಿಕ್ಸ್ ಆಗೈತಿ. ಉಪ್ಪಿನಕಾಯಿ ಕೂಡ ರೆಡಿ ಆಗಕತ್ತೈತಿ. ಮೊನ್ನೆ ಮೆಣ್ಸಿನ್ಕಾಯಿ ಸೋಸಿದ್ವಲ್ರಿ, ನಿನ್ನೆ ಹೋಗಿ ನಮ್ಮ ಅರ್ಪಿತ ಮೆಣ್ಸಿನ್ಕಾಯಿನ ಕುಡ್ಸ್ಕೊಂಬಂದ. ಅದು ಖಾರ ತರಿ ಆಗೈತೆ ಅನ್ಕೊಂಡಿದ್ನೆ, ಇಲ್ಲ ರೀ, ಅದು ಖಾರ ಸ್ವಲ್ಪ ಖಾರಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಗಿದ್ವು, ಹಂಗಾಗಿ ಅದು ತರಿ ಆಗಿತ್ತು. ಅದನ್ನು ಖಾರನ ನೋಡಕತ್ತಿದ್ದೆ ನಾನು ಯಾವ ರೀತಿ ಐತೆ ಅಂತಂದು. ಮೆಣ್ಸಿನ್ಕಾಯಿನೇ 2 kg ಮೆಣ್ಸಿನ್ಕಾಯಿ ತಂದಿದ್ವಲ್ರಿ, ಹಂಗಾಗಿ ಮೆಣ್ಸಿನ್ಕಾಯಿನ ಖಾರ ನೋಡಕತ್ತಿದ್ದೇನೆ, ಬೆಳ್ಳುಳ್ಳಿ ಜಾಸ್ತಿ ಆಗೈತೆ ಏನು ಅಂತಂದು. ಇನ್ನು ನಾಷ್ಟ ಕೂಡ ಏನು ಮಾಡಿದ್ದಿಲ್ಲ. ಇವತ್ತು ನಾಷ್ಟ ಲಾಸ್ಟ್ ದಿನ ಅಲ್ರಿ, ಹಂಗಾಗಿ ನಾಷ್ಟನ ಏನಾದರೂ ಸ್ಪೆಷಲ್ ಮಾಡಿಕೊಟ್ಟು ಹೋಗ್ಬೇಕಂತಂದು ಇವತ್ತು ದೋಸೆ ಮಾಡಿದ್ರೆ ಆಯ್ತು ಅಂತಂದು. ಯಾಕಂದ್ರೆ ನಾವು ಊರಿಗೆ ಹೋದ್ನೆ ಅಂದ್ರೆ ನೆಕ್ಸ್ಟು ನಮ್ಮವ್ವ ಏನು ಇಂಥದ್ದೆಲ್ಲ ನಾಷ್ಟ ಮಾಡೋದಿಲ್ರಿ, ಬೇರೆ ರೊಟ್ಟಿ ಪಲ್ಯ, ಅವರಿಗೆಲ್ಲ ಅನ್ನ ಸಾಂಬಾರು ಅದೇ ಮಾಡ್ತಾಳೆ. ಹಂಗಾಗಿ ಇವತ್ತೊಂದು ದಿನ ದೋಸೆ ಮಾಡಿದ್ರೆ ಆಯ್ತು ಅಂತದ್ದು. ಅದು ನಿನ್ನೆ ಅಕ್ಕಿ ನೆನೆ ಹಾಕಿದ್ವಿ ನೋಡ್ರಿ. ಒಂದು ಕಡೆ ನಾನು ಗುಂಡಿ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಿ, ಎಣ್ಣೆ ಕೂಡ ಕಾದೈತಿ. ಗ್ಯಾಸ್ ಆಫ್ ಮಾಡೀನಿ. ನಮ್ಮ ಸಂಪೆ ಮೆಣ್ಸಿನ್ಕಾಯಿ ಹುರಿಯಾಕತ್ತಿದ್ನೆ. ಮೆಣ್ಸಿನ್ಕಾಯಿನ ತೆಗ್ದಿದ್ದಿಲ್ಲ, ಹಂಗೆ ಹುರಿಯಾಕತ್ತಿದ್ನೆ. ಹಂಗಾಗಿ ಅವನ್ನ ಹಂಗೆ ಹುರಿದ್ರೆ, ನೀನು ಎಣ್ಣೆ ಹಾಕಿದೆ ಅಂದ್ರೆ ನಿನ್ನ ಮುಖಕ್ಕೆ ಸಿಡಿತವ, ಬೇಡ
ಸ್ಪೂನ್ ತೊಗೊಂಬೋಗು ಮೊದ್ಲಾಗ ಶೇಂಗಾ ಉರಿ ಆಮೇಲೆ ಮೆಣ್ಸಿಕಾಯಿ ಉರಿ ಅಂತಂದು ನಾನು ತುಮ್ಮನ ತೆಗೆದುಕೊಡಕತ್ತಿದ್ನೆ ರೀ. ಬನ್ನಿ ಇವಾಗ ಮೆಣ್ಸಿಕಾಯಿ ಮತ್ತು ಶೇಂಗಾ ಹುರಿದಾಯ್ತು. ಆಮೇಲೆ ಉಪ್ಪಿನಕಾಯಿನ ಆಮೇಲೆ ತೋರಿಸ್ತೀನಿ ರೀ. ನಮ್ಮವ್ವ ಬಂದಿಂದ ಉಪ್ಪಿನಕಾಯಿ ಹಾಕ್ತೀನಿ ಅಂತ ಹೇಳಿದ್ಲು. ನೀನು ನಾಷ್ಟ ಮಾಡಿಬಿಡು ಹೋಗವ್ವ ಹೊಟ್ಟೆ ಹಸ್ತೈತೆ ಅಂತಾರೆ ಅವ್ರು. ಆಮೇಲೆ ಈಗ ನಾಷ್ಟ ಮಾಡಂತ ಹೇಳಿದ್ಲು. ಹಂಗಾಗಿ ನಾನು ದೋಸೆ ಹಾಕಿದ್ರೆ ಆಯ್ತು ಅಂತಂದು ಇವಾಗ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳಕತ್ತೀನಿ. ಹಿಟ್ಟು ಚೆನ್ನಾಗಿ ಉದ್ದಕ್ಕೆ ಬಂದಿತ್ತು ರೀ. ದೋಸೆ ಮಾತ್ರ ಸಾಫ್ಟಾಗಿ ಚೆನ್ನಾಗಿ ಬಂದಿದ್ದು. ಅಲ್ಲಿ ನನ್ನ ಹಳೆಯ ಅದನ್ನು ದೋಸೆದು ಇದು ಬರ್ತಲ್ರಿ, ಅದನ್ನು ತೆಗೆದಿಟ್ಟು ಕೈಯಾಗ ಹಿಡ್ಕೊಂಡಿದ್ನ. ನಾನು ದೋಸೆ ತೆಗಿತೀನಿ ಅಂತಂದು ನಿನ್ನ ತೆಗಿಯಕ್ಕೆ ಬರಲ್ಲ ಬೇಡ ಅಂತಂದು. ಆಮೇಲೆ ಕೊಬ್ಬರಿ ಕೂಡ ಸ್ವಲ್ಪ ಐತ್ರಿ, ಹಂಗಾಗಿ ಅಲ್ಲಿ ಪುಟಾಣಿ ಹಿಟ್ಟು ನಿನ್ನೆ ಚೂಡ ಮಾಡಿದ್ವಿ ರೀ. ಪುಟಾಣಿ ಹಿಟ್ಟು ತರಿಸಿದ್ವಿ, ಸ್ವಲ್ಪ ಪುಟಾಣಿ ಇತ್ತು ರೀ. ಈ ಪುಟಾಣಿ ಹಿಟ್ಟನ್ನ ಅದ್ರೊಳಗೆ ಹಾಕಿ ಮಿಕ್ಸಿ ಮಾಡು, ಸ್ವಲ್ಪ ಚಟ್ನಿ ಜಾಸ್ತಿ ಆಗುತ್ತೆ ಅಂತಂದು ಹೇಳಿ ಅವನಿಗೆ ಪುಟಾಣಿ ಹಿಟ್ಟು ಕೊಟ್ಟನೆ. ನೋಡ್ರಿ ದೋಸೆ ಹಿಟ್ಟು ಈ ಥರ ರೆಡಿ ಆದರೆ ಸಾಕು. ಬನ್ನಿ ಇವಾಗ ದೋಸೆ ಹಾಕೋಣ. ಯಾಕೋ ಇವತ್ತು ಊರಿಗೆ ಹೋಗ್ಬೇಕಲ್ರಿ, ಹಂಗಾಗಿ ಮನ್ಸಿಗೆ ಒಂಥರ ಬೇಜಾರು ಅನ್ಸಾಕತ್ತೈತ್ರಿ. ಏನೂ ಮಾಡೋಕೆ ಮನ್ಸ ಬರ್ತಾಯಿಲ್ಲ. ನಮ್ಮ ಸಂಪೆ ನಾನು ಹೇಳಿದ ಕೆಲಸನೂ ಯಾವತ್ತೂ ಒಲ್ಲೆ ಅಂತ ಹೇಳೋದಿಲ್ಲ. ನಾ ಹೇಳಿದ್ದಕ್ಕೆ ಎಲ್ಲದೂ ಹ್ಞೂ ಅಂತಂದು ಕೆಲಸ ಮಾಡ್ತಾನೆ. ನಾನು ದೋಸೆ ಅಥವಾ ಏನಾದರೂ ಮಾಡಕತ್ನಿ ಅಂದ್ರೆ ನೀ ಚಟ್ನಿ ಮಾಡಿ ಸಂಪೆ ಅಂದ್ರೆ ಆಯ್ತು ನಾ ಮಾಡ್ತೀನಿ ಅಂತಂದು ಚಟ್ನಿ ಮಾಡಾಕತ್ತೇನೆ ರೀ. ಅವನ ಚಟ್ನಿ ಅಂದ್ರೆ ಒಗ್ಗರಣೆ ಕೊಡೋಕೆ ಬರೋದಿಲ್ಲ, ಬಟ್ ಮೆಣ್ಸಿಕಾಯಿ ಹುರಿಯೋದು, ಶೇಂಗಾ ಹುರಿಯೋದು, ಕೊಬ್ಬರಿನ ಕಟ್ ಮಾಡಿ ಕೊಡೋದು, ಮಿಕ್ಸಿ ಹಾಕೋದು ಎಲ್ಲನೂ ಮಾಡ್ತಾನೆ ರೀ. ನೋಡಿ ಇವಾಗ ನಾವು ರೆಡಿಯಾಗಿ ನಮ್ಮ ಪಯಣ ಊರ ಕಡೆ ಹೊಂಟಿವಿ. ನೋಡ್ರಿ ನಮ್ಮ ಬ್ಲ್ಯಾಕಿ ಬಂದೈತಿ. ಅಲ್ಲಿ ನಮ್ಮ ಸಂಪೆ ಅವ್ರ ಮಾಮಾಗ ಏನೋ ಹೇಳಾಕತ್ತಿದ್ನ. ನಮ್ಮ ಕಪಿಸ್ ಏನೇ ಇಲ್ಲ ನಾನು ಕಳ್ಸಕ್ಕೆ ಬಂದಿದ್ರು. ಅಲ್ಲಿ ನಮ್ಮ ಅಕ್ಕ ಕುಂತ್ಕೊಂಡು ಮನು ಒಂದು 3 ಡ್ರೆಸ್ ಕೊಟ್ಟಾಳ್ರಿ, ಡ್ರೆಸ್ ಹೊಲ್ಕೊಂಬ ಅಂತಂದು ನಮ್ಮ ಅಕ್ಕ ಹೇಳಾಕತ್ತಿದ್ಲು. ನಾನು 1-2 ಬ್ಲೌಸ್ ಅದಾವ ಹೊಲ್ಕೊಂಬ ಅಂತಂದು ನಮ್ಮ ಮನು ಹೇಳಾಕತ್ತಿದ್ಲು. ಅಲ್ಲಿ ಅಂದ್ರೆ ನಮ್ಮ ಅಕ್ಕರ ಮನೆ ಬಾಜುನ ನೋಡ್ರಿ ನಮ್ಮ ಕಪಿಶೇನಿಗಳು ಎಲ್ಲರೂ ಬಾಯ್ ಮಾಡಾಕತ್ತಾರ. ನೀವು ಕೂಡ ಅವರಿಗೆ ಬಾಯ್ ಮಾಡಿಬಿಡ್ರಿ. ಬ್ಲೌಸ್ನ ಕೊಳ್ಳಿಲ್ರಿ, ಅವರು ಬಾಜು ಮನಿನ ಬ್ಲೌಸ್ ಹೊಲಿತಾಳೆ. ಹಂಗಾಗಿ ನಮ್ಮನು ನೀ ಅಲ್ಲಿ ಬಾಜು ಮನೆಕಿಗೆ ಸರಿ ನೀನು ಬ್ಲೌಸ್ ಹೊಲ್ಸ್ಕೇಳಕ್ಕಂತಂದು ಹೇಳಾಕತ್ತಿದ್ಲು. ಬರೀ ಇವಾಗ ಸ್ವಲ್ಪ ಊರ್ಲಿದ್ದ 1-2 ಕಿಲೋಮೀಟ್ರ್ ಬಂದಿವ್ರಿ. 2 ಕಿಲೋಮೀಟ್ರ್ ಬರತ್ಲೆ ನಮ್ಮ ಸಾನ್ವಿ ಮಲ್ಕೊಂಬಿಟ್ಲು. ನೋಡ್ರಿ ಹಿಂದಿನ ಸೀಟ್ನಾಗ ಮಲ್ಕೊಂಡ. ಯಾಕಂದ್ರೆ ಅವಳು ಕೂಡ ಬೆಳಗ್ಗೆ ಜಲ್ದಿ ಎದ್ದಿದ್ಲು, ಹಂಗಾಗಿ ಮಲ್ಕೊಂಡ್ಲು. ಬರೀ ಇವಾಗ ನಾವು ಖುಷಿಯಾಗಿ ಬಂದು ಸ್ವಲ್ಪ ಬಜ್ಜಿ ಹಿಟ್ಟು ಬೇಕಾಗಿತ್ತು ರೀ. ಯಾಕಂದರೆ ಇಲ್ಲಿ ನಮ್ಮ ಕಡೆ ಬಜ್ಜಿ ಹಿಟ್ಟು ಸಿಗೋದಿಲ್ಲ. ಬಜ್ಜಿ ಹಿಟ್ಟು ಅಂದ್ರೆ ನಮ್ಮ ಕಡೆ ಬಜ್ಜಿ ಹಿಟ್ಟು ಬೇರೆ ಸಿಗುತ್ತೆ, ಇಲ್ಲಿ ಅದೇ ಹಸೆ ಕಡ್ಲಿ ಹಿಟ್ಟು ಅಂತ ಹೇಳ್ತೀವಲ್ರಿ, ಅದೇ ಹಸೆ ಕಡ್ಲಿ ಹಿಟ್ಟು ಸಿಗುತ್ತೆ. ನಮ್ಮ ಕಡೆ ಇಲ್ಲರಿ. ಅದು ಹಿಟ್ಟು ಒಂಥರ ತರಿಯಾಗಿ ಬರ್ತಾ. ಆ ಹಿಟ್ಟು ಅಂದರೆ ಬಜ್ಜಿ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಹಂಗಾಗಿ ಬಜ್ಜಿ ಹಿಟ್ಟು ತೊಗೊಂಡು ಹೂವು ಇಟ್ಕೊಂಡು ಬಂದ್ವಿ. ಬನ್ನಿ ಇವಾಗ ನಾವು ಚೋಡ್ಚಣ್ಕ ರೀಚ್ ಆದ್ವಿ. ಯಾಕೆ ನಾವು ಬೆಳಗ್ಗೆನೇ ಬಂದೀವಲ್ರಿ, ಯಾಕೆ ಕತ್ಲಾಗೈತೆ ಅಂದ್ರೆ ನಾವು ಬೆಳಗ್ಗೆ ಹಂಗೆ ನಮ್ಮ ಮನೆಯವ್ರದ್ದು ಫ್ರೆಂಡ್ ಮದುವೆ ಇತ್ತು ರೀ. ಹಂಗಾಗಿ ನಾವು ಮದುವೆಗೆ ಹೋಗಿದ್ವಿ. ಮದುವೆ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿಂದ 4:30 ಬಿಟ್ವಿ ನಮ್ಮ ಊರಿಗೆ ಬರತ್ಲೆ. ಇವಾಗ ಟೈಮ್ ಬಂದು 7:30 ಆಗೈತಿ, ಹಂಗಾಗಿ ನೈಟ್ ಆಯಿತು. ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನು ಕ್ಲಿಕ್ ಮಾಡಿರಿ. ಇದು ನೋಡ್ರಿ ಇಲ್ಲಿ ಚಡ್ಚಣ್ಕ ಹೋಗೋ ಲಾಸ್ಟ್ ಬಸ್ ರೀ. ಈ ಬಸ್ ಮಿಸ್ ಆತಂದ್ರೆ ಚಡ್ಚಣ್ಕ ಬಸ್ಸೇ ಇರೋದಿಲ್ರಿ. ಮತ್ತೆ ಚಡ್ಚಣ್ಕ ಬರ್ಬೇಕಂದ್ರೆ ಬಸ್ಸು ಮತ್ತೆ ಬೆಳಗ್ಗೆ 9ಕ್ಕೆ ರೀ. ಇದು 7:30ಗೆ ಲಾಸ್ಟ್ ರೀ. ಬಿಜಾಪುರ್ಲಿದ್ದ ಬರೋ ಬಸ್ ಇದು. 7:30ಗೆ ಚಡ್ಚಣ್ಕ ರೀಚ್ ಆಗುತ್ತೆ. ಅದು ಬಿಟ್ಟಿಂದ ಮತ್ತೆ ಯಾವ ಬಸ್ಸೂ ಚಡ್ಚಣ್ಕ ಇಲ್ಲ ರೀ. ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ನಿನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ.
ಊರಿಗೆ ಬಂದಿವಲ್ರಿ ಬೇಜಾರು ಅನ್ಸಾಕತ್ತೈತಿ ನೋಡ್ರಿ. ಈಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚಡ್ ಬೋರ್ಡು. ನಾವು ಜಸ್ಟ್ ಇವಾಗ ಊರಿಗೆ ಬಂದ್ವಿ.